ತುಂಬ ಖುಷಿ ಆಗ್ತಿದೆ ಇವತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಪ್ಲಸ್ ಪಬ್ಲಿಕ್ ಜೊತೆ ನಾವು ಕಮಲ್ 2 ನೋಡಿದ್ವಿ. ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಏನಾರ ಕೇಳ್ತೀರಾ ಅಥವಾ ನಾನೇ ಹೇಳಿ ನನ್ನ ಮೂವಿ ಬಗ್ಗೆ ನಾನೇನು ಹೇಳಿ ನೀವು ಕೇಳಬೇಕು ಅಷ್ಟೇ. ಎಸ್ ಅದೇ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಆ್ಯಂಡ್ ನೆನ್ನೆ ಕೂಡ ಕಲೆಕ್ಷನ್ಸು ಚೆನ್ನಾಗಿತ್ತು. ಸೊ ಹೀಗೆ ನಿಮ್ಮ ಸಪೋರ್ಟ್ ಇಲ್ಲಿ ಏನೋ ಜಾಸ್ತಿ ಜನ ಮೂವಿ ನೋಡಬೇಕು. ಸೊ ನೀವೆಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಿದರೆ ನಮಗೇನೋ ಹೆಚ್ಚಾಗಿ ಶೋಸ್ ಸಿಗುತ್ತೆ. ಆ್ಯಂಡ್ ಖಂಡಿತ ಒಂದು ಕ್ವಾಲಿಟಿ ಫಿಲ್ಮ್ ಮಾಡಿದ್ದೀವಿ ಆ್ಯಂಡ್ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಆ್ಯಂಡ್ ಸೊ ಆಡಿಯನ್ಸ್ ತುಂಬ ಇಂಪಾರ್ಟೆಂಟ್. ಸೊ ನೀವೆಲ್ಲರೂ ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಹೌದಾ? ಆ ಥರ ಏನಿಲ್ಲ ಆ್ಯಕ್ಚುಲಿ. ನಮಗೆ ಇದೇ ಸ್ಲಾಟ್ ಸಿಕ್ಕಿತ್ತು ಬಿಕಾಸ್ ತುಂಬ ಲಾಸ್ಟ್ ವೀಕ್ ದೊಡ್ಡ ಮೂವೀಸ್ ರಿಲೀಸ್ ಆಗಿತ್ತು. ಅದಕ್ಕೆ ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಬಟ್ ನಮ್ಮ ಪ್ಲ್ಯಾನಿಂಗ್ ಇತ್ತು ಬಿಗಿನಿಂಗ್ ಆಫ್ ಆಗಸ್ಟ್. ಅದ ನಂತರ ಸ್ವಲ್ಪ ನಾವು ಡಿಲೇ ಮಾಡಿದ್ವಿ. ಬಟ್ ರಿಲೀಸ್ ಟೈಮ್ಗೆ ಆ್ಯಕ್ಚುಲಿ ಎಷ್ಟು ಮಾಡಬೇಕು ನಾವು ಟ್ರೈ ಮಾಡ್ತಾಯಿದ್ದೀವಿ. ಬಟ್ ಮುಖ್ಯವಾಗಿ ಆಡಿಯನ್ಸ್ ಇಷ್ಟಪಟ್ಟು ಮಾತಾಡಿದ್ರೇ ಐ ಥಿಂಕ್ ಮೂವಿ ಸಕ್ಸಸ್ಫುಲ್ ಆಗುತ್ತೆ. ಸೊ ಅದೇ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಅದು ಆಗ್ತಿದೆ ಈಗ. ಸೊ ಖುಷಿ ಆಗ್ತಿದೆ. ಹೌದು. ಸೊ ನಾನು ಡಿಫ್ರೆಂಟಾಗಿ ಕಾಣಿಸ್ಕೋತೀನಿ ಆ್ಯಕ್ಚುಲಿ. ಇದಕ್ಕಿಂತ ಮುಂಚೆ ಕೆಲವ್ರ ಪಾತ್ರದಲ್ಲಿ ಲೈಕ್ ಲಾಸ್ಟ್ ಉಗ್ರಾವತಾರ ರಿಲೀಸ್ ಆಗಿತ್ತು, ಅದರಲ್ಲಿ ಪೊಲೀಸ್ ಆಫೀಸರ್ಸ್, ಅದರಲ್ಲಿ ಮೇಕಪ್ ಜಾಸ್ತಿ ಇರಲಿಲ್ಲ. ಆ್ಯಂಡ್ ಕೆಲವ್ರು ಮೂವೀಸಲ್ಲಿ ಪಾತ್ರಕ್ಕೆ ತಕ್ಕಂಥ ಕಾಣಿಸ್ಕೋಬೇಕಾಗತ್ತೆ. ಸೊ ಇದಕ್ಕೆ ಪಾತ್ರಕ್ಕೆ ತಕ್ಕಂಥ ಒಂದು ಸ್ಟೈಲಿಂಗ್ ಆಗಲಿ, ಒಂದು ಮೇಕಪ್, ಒಂದು ಹೇರ್ ಆ ಥರ ಇತ್ತು. ಸೊ ಈ ಪಾತ್ರಕ್ಕೆ ಸೂಟ್ ಆಗೋ ಥರ ಮಾಡಿದ್ವಿ. ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಂ, ಬೆಸ್ಟ್ ರಿವ್ಯೂ ಇಲ್ಲ, ತುಂಬ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನಿನ್ನೆ ರಿಲೀಸ್ ಆಗಿದೆ, ಇನ್ನು ಎಲ್ಲ ರಿವ್ಯೂಸ್ ನಾನು ಓದಲಿಲ್ಲ. ಬಟ್ ಎಲ್ಲರೂ ಒಂದು ಒಳ್ಳೆ ಅಟೆಂಪ್ಟ್ ಅಂತ ಹೇಳ್ತಿದ್ದಾರೆ. ಈ ಥರ ಸೈಂಟಿಫಿಕಾಗಿ ಫಸ್ಟ್ ಟೈಮ್ ನಾವು ತೋರಿಸಿದ್ದೀವಿ, ಆಸ್ಟ್ರಲ್ ಟ್ರಾವೆಲ್ ಫಸ್ಟ್ ಟೈಮ್ ತೋರಿಸಿದ್ದೀವಿ. ಸೊ ಇದೆಲ್ಲ ತುಂಬ ಒಂದು ಹೊಸತನ ಇದೆ ಅಂತ ಮೂವಿನಲ್ಲಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಅದು ಖುಷಿಗಾಗ್ತಿದೆ. ಉಪಿ ಸರ್ ನೋಡ್ತಾರೆ, ಅವರು ಶೂಟಿಂಗಲ್ಲಿದ್ದರು. ಆದಷ್ಟು ಬೇಗ ತೋರಿಸ್ತೀವಿ. ಅವ್ರಿಗೆಲ್ಲ ತುಂಬ ಇಷ್ಟ ಆಗಿದೆ. ತುಂಬ ದಿವಸದ ನಂತರ ನಾನು ಬೇರೆ ಗೆಟಪ್ಪಲ್ಲಿ ನೋಡಿ ತುಂಬ ಖುಷಿ ಪಡ್ತಿದ್ದರು. ತುಂಬ ಪವರ್ಫುಲ್ ಕ್ಯಾರೆಕ್ಟರ್. ಸೊ ಅವರೆಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು. ಸೆಲೆಬ್ರಿಟಿ ಶೋ. ಸೊ ನಮಗೆ ಸೆಲೆಬ್ರಿಟಿ ಆಡಿಯನ್ಸೇ ನಮ್ಮ ಸೆಲೆಬ್ರಿಟೀಸ್. ಸೊ ಬಂದು ಒಂದು ಶೋ ನೋಡಿದ್ದಾರೆ, ಎಲ್ರಿಗೂ ಸಖತ್ ಇಷ್ಟ ಆಗಿದೆ. ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಇವಾಗ ಬರ್ತಾ ಇರೋ ಜಾನರ್ಗಿಂತ ತುಂಬ ಡಿಫ್ರೆಂಟ್ ಜಾನರ್ ಇದೆ ನಮ್ಮ ಸಿನಿಮಾ. ಸೊ ನೀವು ಬಂದು ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ನಮಗೆ ಹೇಗಿದೆ ಅಂತ ತಿಳಿಸಿ, ನಿಮ್ಗಳ ಫೀಡ್ಬ್ಯಾಕಿಗೆ ಕಾಯ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ಪ್ರತಿಯೊಂದು ಕ್ಯಾರೆಕ್ಟರು ಸಿನಿಮಾಲಿ ತುಂಬ ಡಿಫ್ರೆಂಟ್ ಇದೆ. ನಾಟ್ ಲೈಕ್ ದ ರೆಗ್ಯುಲರ್ ನೀವೇನು ನೋಡ್ತೀರೋ ಆ ಥರ ಖಂಡಿತ ಇಲ್ಲ, ತುಂಬಾ ಡಿಫ್ರೆಂಟ್ ಇದೆ. ಇವ್ರು ಇದ್ದಾರೆ ಇಲ್ಲಿ ಮಾಣಿ ಅನ್ನೋ ರೋಲು, ಇವ್ರು ಇಲ್ಲಿ ಹಿಂಗೆ ಕಾಣಿಸ್ತಾರೆ. ಬಟ್ ಸಿನಿಮಾಲಿ ಹೆಂಗಿದ್ದಾರೆ ಅನ್ನೋದನ್ನ ನೀವು ನೋಡಬೇಕು. ಈಗ ಅವ್ರು ಹೇಳ್ತಾರೆ. ನಾನು ಮಾಣಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಸಿನಿಮಾ ನೋಡೋಕ್ಕೆ ಜನ ಒಳಗಡೆ ಹೋಗಬೇಕಾದ್ರೆ ನಿಂತಿದ್ದೆ, ಯಾರೂ ನನ್ನ ಹತ್ರ ಮಾತಾಡಿಸ್ಲಿಲ್ಲ. ನಾರ್ಮಲಾಗಿ ಹೋಗಿದ್ರು ಏನೋ, ಬಿಕಾಸ್ ನಾನು ಅಷ್ಟೊಂದು ರೆಕಗ್ನೈಸ್ ಇಲ್ಲ. ಸೊ ಸಿನಿಮಾ ನೋಡಿದ್ಮೇಲೆ ಎಲ್ಲರೂ ಬಂದು ನನ್ನ ಅಪ್ರಿಷಿಯೇಟ್ ಮಾಡಿದ್ರು. ಅಂಥ ಒಂದು ನಾನು ಮ್ಯಾಂಗ್ಳೂರಲ್ಲಿ ಒಂದು ಮಾಣಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಅದು ಸ್ವಲ್ಪ ಮ್ಯಾಂಗ್ಳೂರ್ ಸ್ಲ್ಯಾಂಗಲ್ಲೇ ಇರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಬಿಕಾಸ್ ಆಡಿಯನ್ಸ್ ಏನು ರಿವ್ಯೂ ಕೊಡ್ತಾರೆ, ಬಿಕಾಸ್ ಇವತ್ತು ಹೌಸ್ಫುಲ್ ಆಗಿತ್ತು. ಇಲ್ಲಿ ಹೌಸ್ಫುಲ್ಲಾಗಿ ಅಂದರೆ ಸ್ವಲ್ಪ ಫ್ಲೋ ಜಾಸ್ತಿನೇ ಇತ್ತು ಆ್ಯಕ್ಚುಲಿ. ಸೊ ನಮಗೆ ಒಂದು ಹೋಪ್ ಇದೆ, ಒಳ್ಳೆ ಕನ್ನಡ ಸಿನಿಮಾನ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಅಂತ. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಮ್ಮಂಥ ಪುಟ್ಟ ಕಲಾವಿದರನ್ನು ಬೆಳೆಸಿ. ಥ್ಯಾಂಕ್ ಯು.